ಜಿಯೋ ಏರ್ ಫೈಬರ್ ಮತ್ತು ಏರ್ಟೆಲ್ ಎಕ್ಸ್ಟ್ರೀಮ್ ಏರ್ ಫೈಬರ್. ಏರ್ಟೆಲ್ ಎಕ್ಸ್ಟ್ರೀಮ್ ಏರ್ ಫೈಬರ್ 5G ಫಿಕ್ಸ್ಡ್ ವೈರ್ಲೆಸ್ ಆಕ್ಸೆಸ್ FWA ತಂತ್ರಜ್ಞಾನದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಇವುಗಳ ಕಾರ್ಯಕ್ಷಮತೆಯನ್ನು ಪರ್ಫಾರ್ಮೆನ್ಸ್ ವೈಜ್ಞಾನಿಕವಾಗಿ ಈ ಕೆಳಗಿನ ಅಂಶಗಳ ಆಧಾರದ ಮೇಲೆ ಹೋಲಿಕೆ ಮಾಡಬಹುದು. 1. ತರಂಗಾಂತರ ಮತ್ತು ಬ್ಯಾಂಡ್ವಿಡ್ತ್. ಸ್ಪೆಕ್ಟ್ರಮ್ ಮತ್ತು ಬ್ಯಾಂಡ್ವಿಡ್ತ್. ಜಿಯೋ ಏರ್ ಫೈಬರ್. ಜಿಯೋ ಪ್ರಮುಖವಾಗಿ SA ಸ್ಟ್ಯಾಂಡಲೋನ್ 5G ನೆಟ್ವರ್ಕ್ ಬಳಸುತ್ತದೆ. ಇದು 700 MEGAHERTZ ಕವರೇಜ್ಗಾಗಿ ಮತ್ತು 3500 MEGAHERTZ ನೊಂದಿಗೆ 26GIGAHERTZ mmವೇವ್ ಬ್ಯಾಂಡ್ ಅನ್ನು ಹೆಚ್ಚಾಗಿ ಬಳಸುತ್ತದೆ. mmವೇವ್ ತಂತ್ರಜ್ಞಾನವು ಅತಿ ಹೆಚ್ಚಿನ ಡೇಟಾ ವರ್ಗಾವಣೆ ಸಾಮರ್ಥ್ಯವನ್ನು ಹೊಂದಿದ್ದು, ಹೆಚ್ಚು ಬಳಕೆದಾರರಿದ್ದರೂ ಸ್ಥಿರವಾದ ವೇಗ ನೀಡಲು ಸಹಕಾರಿ. ಏರ್ಟೆಲ್ ಏರ್ ಫೈಬರ್. ಏರ್ಟೆಲ್ NSA ನಾನ್ ಸ್ಟ್ಯಾಂಡಲೋನ್ 5G ತಂತ್ರಜ್ಞಾನವನ್ನು ಬಳಸುತ್ತದೆ. ಇದು ಅಸ್ತಿತ್ವದಲ್ಲಿರುವ 4G ಮೂಲಸೌಕರ್ಯದ ಮೇಲೆ 5G ವೇಗವನ್ನು ನೀಡುತ್ತದೆ. ಏರ್ಟೆಲ್ ಸಾಮಾನ್ಯವಾಗಿ 3500 MEGAHERTZ ಬ್ಯಾಂಡ್ ಮೇಲೆ ಅವಲಂಬಿತವಾಗಿದೆ. ಕಾರ್ಯಕ್ಷಮತೆಯು ನಿಮ್ಮ ಮನೆಯ ಹತ್ತಿರವಿರುವ ಟವರ್ ಯಾವ ತಂತ್ರಜ್ಞಾನವನ್ನು ಹೊಂದಿದೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ನಿಮ್ಮ ಪ್ರದೇಶದಲ್ಲಿ mmವೇವ್ 26GIGAHERTZ ಲಭ್ಯವಿದ್ದರೆ ಮತ್ತು ನೀವು ಗೇಮಿಂಗ್ ಅಥವಾ ಹೈ ಡೆಫಿನಿಷನ್ ವಿಡಿಯೋ ಎಡಿಟಿಂಗ್ ಮಾಡುತ್ತಿದ್ದರೆ, ಜಿಯೋ ಏರ್ ಫೈಬರ್ ತಾಂತ್ರಿಕವಾಗಿ ಹೆಚ್ಚು ದಕ್ಷತೆ ನೀಡುತ್ತದೆ. ನಿಮಗೆ ಸರಳವಾದ ಇನ್ಸ್ಟಾಲೇಷನ್ ಬೇಕು ಮತ್ತು ನಿಮ್ಮ ಏರಿಯಾದಲ್ಲಿ ಏರ್ಟೆಲ್ 5G ಸಿಗ್ನಲ್ ಪ್ರಬಲವಾಗಿದ್ದರೆ ಏರ್ಟೆಲ್ ಉತ್ತಮ ಅನುಭವ ನೀಡುತ್ತದೆ. ಗಮನಿಸಿ, ಏರ್ ಫೈಬರ್ ತಂತ್ರಜ್ಞಾನದಲ್ಲಿ ಸಿಗ್ನಲ್ ನೇರವಾಗಿ ಟವರ್ನಿಂದ ಬರುವುದರಿಂದ ಲೈನ್ ಆಫ್ ಸೈಟ್, ಟವರ್ ಮತ್ತು ನಿಮ್ಮ ಸಾಧನದ ನಡುವೆ ಅಡೆತಡೆ ಇಲ್ಲದಿರುವುದು ವೇಗದ ಮೇಲೆ ನೇರ ಪರಿಣಾಮ ಬೀರುತ್ತದೆ.